next topic is knowledge management. So, what do you mean by knowledge management? ಜ್ಞಾನ ನಿರ್ವಹಣೆ ಅಂತ ನಾವು ಕರಿತೀವಿ. ಜ್ಞಾನ ನಿರ್ವಹಣೆ ಅಂದರೆ ಏನು? So, knowledge management in human resource is a process of gathering, organizing, storing, and sharing HR related information. So, in human resource, the knowledge management is the process in which we gather the human related information, we organize it, we store it, and share it. This is to access, and this helps us to take correct decisions, streamline process, and to reduce the risk in the organization. ಸೊ ಈ ಒಂದು ಜ್ಞಾನ ನಿರ್ವಹಣೆ ಏನಿದೆ, ನಮ್ಮ ಒಂದು ಕಂಪನಿಯಲ್ಲಿರುವಂತಹ ಮಾನವ ಸಂಪನ್ಮೂಲಗಳ ಪ್ರತಿಯೊಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಹೊಂದಿಸುವುದಕ್ಕೆ, ಮತ್ತು ಪ್ರತಿಯೊಂದು ಅಪ್ ಟು ಡೇಟ್ ಇನ್ಫಾರ್ಮೇಷನ್ನ ಶೇರ್ ಮಾಡುವುದಕ್ಕೆ ಇರುವಂತಹ ಒಂದು ನಿರ್ವಹಣೆ ಆಗಿದೆ. ಇದರ ಒಂದು ಮುಖ್ಯ ಉದ್ದೇಶ ಏನಂದರೆ, ಪ್ರತಿಯೊಬ್ಬ ಎಂಪ್ಲಾಯಿಯ ಅಪ್ ಟು ಡೇಟ್ ಇನ್ಫಾರ್ಮೇಷನ್ನ ಒಂದು ಆಕ್ಸಿಸ್ ಈಸಿಯಾಗಿ ಸಿಗಬೇಕು ಮತ್ತು ಅದರಿಂದ ಕರೆಕ್ಟ್ ಟೈಮಿಗೆ ನಮ್ಮ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಾಗಿರ್ಬೋದು, ಡಿಸಿಷನ್ ಪ್ರೊಸೆಸ್ ಮೇಕಿಂಗ್ನ ಒಂದು ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಆಗುವಂತಹ ಒಂದು ಕಾನೂನು ಅಪಾಯಗಳು ಏನಿದ್ದಾವೆ, ಲೀಗಲ್ ರಿಸ್ಕ್ ಏನಿದ್ದಾವೆ, ಇದನ್ನು ಕಡಿಮೆ ಮಾಡೋದಕ್ಕಾಗಿರಬಹುದು. ಈ ಒಂದು ಜ್ಞಾನದ ನಿರ್ವಹಣೆ ಕಾರ್ಯ ನಮಗೆ ಮಾನವ ಸಂಪನ್ಮೂಲದ ಒಂದು ನಿರ್ವಹಣೆಯಲ್ಲಿ ತುಂಬ ಮುಖ್ಯವಾದ ಕಾರ್ಯ ಇಲ್ಲಿ ನಿರ್ವಹಿಸುತ್ತೆ. ಸೊ ಇದರ ಒಂದು ಪ್ರಮುಖ ಅಂಶಗಳು ಏನು? ವಿಚ್ ಆರ್ ದಿ ಕೀ ಕಾಂಪೊನೆಂಟ್ಸ್ ಆಫ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಫಾರ್ HR include, first one is ಡಾಕ್ಯುಮೆಂಟೇಷನ್, ದಾಖಲೆ ಅಂತ ನಾವು ಕರಿತೀವಿ. ಸೊ ಪ್ರತಿಯೊಬ್ಬ ಮಾನವ ಸಂಪನ್ಮೂಲನ ಒಂದು ನೀತಿಗಳಾಗಿರ್ಬೋದು, ಅದರ ಒಂದು ಪ್ರೊಸೀಜರ್ಸ್ ಆಗಿರ್ಬೋದು, ಮತ್ತು ಎಂಪ್ಲಾಯಿ ಹ್ಯಾಂಡ್ ಬುಕ್ಸ್, ಪ್ರತಿಯೊಬ್ಬ ಒಂದು ಎಂಪ್ಲಾಯಿ ಒಂದು ಡೀಟೇಲ್ ಹ್ಯಾಂಡ್ ಬುಕ್ಸ್ ಅಂದರೆ ಉದ್ಯೋಗಿಗಳ ಒಂದು ಕೈಪಿಡಿಗಳಾಗಿರ್ಬೋದು, ಅದೇ ರೀತಿಯಾಗಿ ಕಾನೂನು ಅನುಸರಣಾ ದಾಖಲೆಗಳ ಒಂದು ವಿವರ ಒಂದು ದಾಖಲೆ ಆಗಿರ್ಬೋದು, ನಂತರ ಕಾರ್ಯವಿಧಾನಗಳಾಗಿರ್ಬೋದು, ಪ್ರತಿಯೊಂದು ಸಹ ಡೀಟೇಲ್ ಆಗಿ ಒಂದು ದಾಖಲೆಗಳಲ್ಲಿ ರೆಕಾರ್ಡ್ ಇಲ್ಲಿ ನಾವು ಮಾಡ್ತೀವಿ. ಅದ ನಂತರ ಸೆಂಟ್ರಲೈಸ್ಡ್ ರಿಪೋಸಿಟರೀಸ್ ಅಂದರೆ ಡಿಪಾಸಿಟ್ ಮಾಡುವಂಥ ಒಂದು ಕಾರ್ಯ ಯಾರು ಮಾಡ್ತಾರೋ ಅವರಿಗೆ ರಿಪೋಸಿಟರೀಸ್ ಅಂತ ಕರಿತೀವಿ. ಸೊ ಈ ಒಂದು ಜ್ಞಾನ ನಿರ್ವಹಣೆ ಏನಿದೆ, HR ರಿಲೇಟೆಡ್ ನಾಲೆಡ್ಜ್, ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಒಂದು ಜ್ಞಾನ ಆಗಿರ್ಬೋದು, ಸಚ್ ಆ್ಯಸ್ ಟ್ರೈನಿಂಗ್ ಮೆಟೀರಿಯಲ್ಸ್, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಡೇಟಾ ಆ್ಯಂಡ್ ರಿಕ್ರೂಟ್ಮೆಂಟ್ ಸ್ಟ್ರಾಟಜೀಸ್, ತರಬೇತಿಯ ಒಂದು ಮೆಟೀರಿಯಲ್ಸ್ ಏನೇನಿದ್ದಾವೆ ಅವು, ನಂತರ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಡಾಟಾ, ಅವರ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗಿದೆ, ಅವರ ಒಂದು ಪರ್ಫಾರ್ಮೆನ್ಸ್ನ ಒಂದು ಡಾಟಾ ಏನು, ಅದೇ ರೀತಿಯಾಗಿ ರಿಕ್ರೂಟ್ಮೆಂಟ್ ಸ್ಟ್ರಾಟಜೀಸ್ ಅಂತ ನಾವಿಲ್ಲಿ ಕರಿತೀವಿ. ನೇಮಕಾತಿಯ ಒಂದು ಸ್ಟ್ರಾಟಜೀಸ್, ಪ್ಲ್ಯಾನ್ಸ್, ಅವರನ್ನು ಮತ್ತು ಕಾರ್ಯಕ್ಷಮತಾ ನಿರ್ವಹಣಾ ಡೇಟಾ ಏನಿದೆ, ಇವೆಲ್ಲವೂ ಸಹ ಈಸಿಯಾಗಿ ನಾವು ಸ್ಟೋರ್ ಮಾಡಿ ಈಸಿಲಿ ಅದು ಪಡೆದುಕೊಳ್ಳುವಂಥ ಕೆಲಸ ಈ ಒಂದು ನಾಲೆಡ್ಜ್ ಮ್ಯಾನೇಜ್ಮೆಂಟಲ್ಲಿ ನಡೆಯುತ್ತೆ. ಅದೇ ರೀತಿ ಕೊಲ್ಯಾಬೊರೇಷನ್ ಟೂಲ್ಸ್, ಯೂಸ್ ಆಫ್ ಇಂಟ್ರಾನೆಟ್ಸ್, HR ಸಾಫ್ಟ್ವೇರ್ ಆ್ಯಂಡ್ ಕೊಲ್ಯಾಬೊರೇಟಿವ್ ಟೂಲ್ಸ್ ಟು ಫೆಸಿಲಿಟೇಟ್ ಕಮ್ಯುನಿಕೇಷನ್ ಆ್ಯಂಡ್ ನಾಲೆಡ್ಜ್ ಶೇರಿಂಗ್ ಅಮಾಂಗ್ HR ಟೀಮ್ ಮೆಂಬರ್ಸ್. ಅದು ಇಂಟರ್ನೆಟ್ಸ್ ಯೂಸ್ ಮಾಡೋದ್ರ ಮೂಲಕ, ಹ್ಯೂಮನ್ ರಿಸೋರ್ಸ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡೋದ್ರ ಮೂಲಕ, ಅದೇ ರೀತಿ ಬಹಳಷ್ಟು ರೀತಿಯಾದಂತಹ ಒಂದು ತಂತ್ರಗಳನ್ನು, ಟೂಲ್ಸ್ಗಳನ್ನು ಯೂಸ್ ಮಾಡೋದ್ರ ಮೂಲಕ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಮತ್ತು ನಾಲೆಡ್ಜ್ ಶೇರಿಂಗ್, ಜ್ಞಾನನ ಒಂದು ಶೇರ್ ಮಾಡುವಂಥ ಕೆಲಸ ಈ ಒಂದು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೂಲಕ ಓವರಾಲ್ ಹ್ಯೂಮನ್ ರಿಸೋರ್ಸ್ ಟೀಮ್ನಲ್ಲಿ ಇದು ನಡೆಯುತ್ತೆ. ನಂತರ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ತರಬೇತಿ ಮತ್ತು ಅಭಿವೃದ್ಧಿ, ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ಸ್ ಫಾರ್ ಆನ್ಬೋರ್ಡಿಂಗ್ ನ್ಯೂ ಎಂಪ್ಲಾಯೀಸ್ ಆ್ಯಂಡ್ ಕಂಟಿನ್ಯೂಯಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಟು ಎನ್ಶ್ಯೂರ್ ದ ಹ್ಯೂಮನ್ ರಿಸೋರ್ಸ್ ಟೀಮ್ ಈಸ್ ಅಪ್ ಟು ಡೇಟ್ ವಿತ್ ದ ಲೇಟೆಸ್ಟ್ ಬೆಸ್ಟ್ ಪ್ರಾಕ್ಟೀಸಸ್ ಆ್ಯಂಡ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್. ಒಂದು ಹೊಸ ಉದ್ಯೋಗಿಗಳಿಗೆ ಕಂಪನಿಯ ಓವರಾಲ್ ಒಂದು ಇಂಟ್ರಡಕ್ಷನ್ ಕೊಡುವಂಥ ಕೆಲಸ ಆಗಿರ್ಬೋದು, ಅದೇ ರೀತಿ ಇತ್ತೀಚಿನ ಒಂದು ಉತ್ತಮ ಅಭ್ಯಾಸಗಳು ಮತ್ತು ನಿಯಂತ್ರಕ ಅಗತ್ಯತೆಗಳೊಂದಿಗೆ
ಈ ಒಂದು ತಂಡವು ಪ್ರತಿಯೊಂದು ಅಪ್ ಟು ಡೇಟ್ ಲೇಟೆಸ್ಟ್ ಇನ್ಫಾರ್ಮೇಷನ್, ಅದೇ ರೀತಿ ಬೆಸ್ಟ್ ಪ್ರಾಕ್ಟೀಸಸ್ ಏನು ಮಾಡ್ಬೋದು ನಾವು, ಇವೆಲ್ಲವೂ ಸಹ ಖಚಿತಪಡಿಸಿಕೊಳ್ಳೋ ಕಾರ್ಯ ಇದರಿಂದ ನಡೆಯುತ್ತೆ. ಸೊ ನಿರಂತರವಾಗಿ ಒಂದು ವೃತ್ತಿಪರ ಅಭಿವೃದ್ಧಿ ಮಾಡುವ ಒಂದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್, ಒಂದು ಸ್ಟ್ರಕ್ಚರ್ ಅಂದರೆ ಕರೆಕ್ಟಾಗಿ ಒಂದು ರಚನಾತ್ಮಕ ಒಂದು ಕಾರ್ಯಕ್ರಮಗಳು ಏನಾಗುತ್ತೆ ಇಲ್ಲಿ ನಡೆಯುತ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಕಂಪನಿಯ ಒಂದು ಏನೇ ಇನ್ಫಾರ್ಮೇಷನ್, ಹ್ಯೂಮನ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನೇ ಇದ್ದರೂ ಅದು ಪ್ರತಿಯೊಂದು ಆ್ಯಕ್ಸಿಸ್ ಈಸಿಯಾಗಿ ಹೈಯರ್ ಅಥಾರಿಟಿ ಮ್ಯಾನೇಜರ್ಸ್ ಏನಾಗುತ್ತೆ ಅವ್ರಿಗೆ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ. ಸೊ ಅವರ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಅವ್ರದ್ದು ಎಫೆಕ್ಟಿವ್ನೆಸ್ ಯಾವ ರೀತಿ ಇದೆ, ಅವರ ಒಂದು ಪ್ರೊಡಕ್ಟಿವಿಟಿ ಯಾವ ರೀತಿ ಇದೆ, ಮತ್ತು ಅವ್ರಿಗೆ ನಾವು ಏನು ಇನ್ಫಾರ್ಮೇಷನ್ ಅವ್ರಿಗೆ ಶೇರ್ ಮಾಡಬೇಕು, ಅವರಿಗೆ ಯಾವ ರೀತಿ ನಾವು ಡೆವಲಪ್ಮೆಂಟ್ ಮಾಡಬೇಕು, ಪ್ರತಿಯೊಂದು ಸಹ ಏನಾಗುತ್ತೆ ಈ ಒಂದು ಜ್ಞಾನದ ಒಂದು ನಿರ್ವಹಣೆ ಕಾರ್ಯದ ಮೂಲಕ ಮಾನವನ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಕೆಲಸ ಇಲ್ಲಿ ನಡೆಸ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ನಾಲೆಡ್ಜ್ ಮ್ಯಾನೇಜ್ಮೆಂಟ್. ಸೊ effective knowledge management is crucial for human resource for several reasons. ಸೊ ಈ ಒಂದು ಜ್ಞಾನ ನಿರ್ವಹಣೆ ಎಫೆಕ್ಟಿವ್ ಆಗಿರಬೇಕಂದ್ರೆ ಏನು, ಹ್ಯೂಮನ್ ರಿಸೋರ್ಸ್ ಫಾರ್ ಸೆವೆರಲ್ ರೀಸನ್ಸ್. ಎಫೆಕ್ಟಿವ್ ಯಾಕೆ ಆಗಿದೆ? ಫಸ್ಟ್ ಒನ್, ಇಂಪ್ರೂವ್ಡ್ ಡಿಸಿಷನ್ ಮೇಕಿಂಗ್. ವಿತ್ ಆಕ್ಸೆಸ್ ಟು ಕಾಂಪ್ರಹೆನ್ಸಿವ್ ಆ್ಯಂಡ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್, HR ಪ್ರೊಫೆಷನಲ್ಸ್ ಕ್ಯಾನ್ ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್ಸ್ ದಟ್ ಅಲೈನ್ ವಿತ್ ಆರ್ಗನೈಸೇಷನ್ ಗೋಲ್ಸ್ ಆ್ಯಂಡ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಈಸಿಯಾಗಿ ಪ್ರತಿಯೊಂದು ಅಪ್ ಟು ಡೇಟ್ ಇನ್ಫಾರ್ಮೇಷನ್ನ ಒಂದು ಆ್ಯಕ್ಸಿಸ್ ಇರೋದ್ರ ಕಾರಣ ಮಾನವ ಸಂಪನ್ಮೂಲದ ಒಂದು ಪ್ರೊಫೆಷ್ನಲ್ಸ್ ಯಾರಿರ್ತಾರೆ, ಮ್ಯಾನೇಜರ್ಸ್ ಯಾರಿದ್ರೆ, ಅವರು ಪ್ರತಿಯೊಂದು ಇನ್ಫಾರ್ಮೇಷನ್ನ ಅವರಿಗೆ ತಿಳಿಯೋದ್ರ ಮೂಲಕ ಈ ಪ್ರತಿಯೊಂದು ಅವರು ಏನು ಡಿಸಿಷನ್ ಮಾಡಬೇಕು ಅದು ಕರೆಕ್ಟಾಗಿ ಇನ್ಫಾರ್ಮ್ ಮಾಡಿ, ಮತ್ತು ಆರ್ಗನೈಸೇಷನ್ ಗೋಲ್ಸ್ ಮತ್ತು ರಿಕ್ವೈರ್ಮೆಂಟ್ಸ್ನ ಅದರ ಜೊತೆ ಅಲೈನ್ ಮಾಡಿ ಏನು ಡಿಸಿಷನ್ ತಗೋಬೇಕು, ಒಂದು ಒಳ್ಳೆಯ ಡಿಸಿಷನ್ ಮೇಕಿಂಗಲ್ಲಿ ಈ ಒಂದು ಜ್ಞಾನ ನಿರ್ವಹಣೆ ನಮಗೆ ತುಂಬ ಹೆಲ್ಪ್ಫುಲ್ ಇಲ್ಲಿ ಆಗಿದೆ, ತುಂಬ ಎಫೆಕ್ಟಿವ್ ಇಲ್ಲಿ ಆಗಿದೆ. ನಂತರ ಕನ್ಸಿಸ್ಟೆನ್ಸಿ ಇನ್ HR ಪ್ರಾಕ್ಟೀಸಸ್. ಸ್ಟ್ಯಾಂಡರ್ಡೈಸ್ಡ್ ಡಾಕ್ಯುಮೆಂಟೇಷನ್ ಆ್ಯಂಡ್ ಪ್ರಾಕ್ಟೀಸಸ್ ಎನ್ಶೂರ್ ಯೂನಿಫಾರ್ಮಿಟಿ ಇನ್ ಹೌ HR ಪಾಲಿಸೀಸ್ ಆರ್ ಇಂಪ್ಲಿಮೆಂಟೆಡ್ ಅಕ್ರಾಸ್ ದಿ ಆರ್ಗನೈಸೇಷನ್, ರೆಡ್ಯೂಸಿಂಗ್ ದ ರಿಸ್ಕ್ ಆಫ್ ಎರರ್ಸ್ ಆ್ಯಂಡ್ ಇನ್ಕನ್ಸಿಸ್ಟೆನ್ಸೀಸ್. ಒಂದು ಕರೆಕ್ಟಾಗಿ ಒಂದು ದಾಖಲಾತಿಯನ್ನು ಮೇಂಟೈನ್ ಮಾಡೋದ್ರ ಮೂಲಕ ಸ್ಟ್ಯಾಂಡರ್ಡೈಸ್ಡ್ ಡಾಕ್ಯುಮೆಂಟೇಷನ್ ಮತ್ತು ಈ ಒಂದು ಕಾರ್ಯಗಳು ಒಂದು ಪ್ರಾಕ್ಟೀಸಸ್ ಇರೋದ್ರ ಮೂಲಕ ಏನಾಗುತ್ತೆ, HR ಪಾಲಿಸೀಸ್ನಲ್ಲಿ ಮಾನವ ಸಂಪನ್ಮೂಲ ಒಂದು ನೀತಿಗಳಲ್ಲಿ ಒಂದು ಯೂನಿಫಾರ್ಮಿಟಿ ನಾವು ತರ್ಬೋದು. ಅದೇ ರೀತಿಯಾಗಿ ಪ್ರತಿಯೊಂದು ಓವರಾಲ್ ಆರ್ಗನೈಸೇಷನ್ನಲ್ಲಿ ಒಂದು ಎರರ್ನ ಒಂದು ರಿಸ್ಕ್ ಆಫ್ ಎರರ್ಸ್ ಮಾಡುವಂಥ ಅಪಾಯ ನಾವಿಲ್ಲಿ ಕಡಿಮೆ ಮಾಡ್ಬೋದು. ಮತ್ತು ಇನ್ಕನ್ಸಿಸ್ಟೆನ್ಸೀಸ್ ಏನಾಗುತ್ತೆ ನಾವು ಕಡಿಮೆ ಮಾಡೋದ್ರ ಮೂಲಕ ಒಂದು ಒಳ್ಳೆಯ ಡಿಸಿಷನ್ ಮೇಕಿಂಗ್, ಒಂದು ಒಳ್ಳೆಯ ಸ್ಮೂತ್ ರನ್ನಿಂಗ್ ಕಂಪನಿ ನಾವಿಲ್ಲಿ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೂಲಕ ಇಲ್ಲಿ ನಡೆಸ್ಬೋದು. ನಂತರ ಎನ್ಹ್ಯಾನ್ಸ್ಡ್ ಎಂಪ್ಲಾಯಿ ಎಕ್ಸ್ಪೀರಿಯನ್ಸ್. Providing employees with easy access to human resource information improves their experience and satisfaction, as they can quickly find answers to their questions and understand company policies. ಸೊ ಈಸಿಯಾಗಿ ಸುಲಭವಾಗಿ ಪ್ರತಿಯೊಂದು ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ನ ಅವರಿಗೆ ಪ್ರೊವೈಡ್ ಮಾಡೋದ್ರ ಮೂಲಕ ಅವರ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ನ ಇಂಪ್ರೂವ್ ಮಾಡುವಂಥ ಕೆಲಸ ಈ ಒಂದು ಜ್ಞಾನ ನಿರ್ವಹಣೆಯಿಂದ ನಾವಿಲ್ಲಿ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಅವರು ಪ್ರತಿಯೊಂದು ಅವರ ಒಂದು ಕ್ವಶನ್ಸಿಗೆ, ಪ್ರತಿಯೊಂದು ಪ್ರಶ್ನೆಗಳಿಗೆ ಈಸಿಯಾಗಿ ಅವರು ಆನ್ಸರ್ ಇಲ್ಲಿ ಸಿಗುತ್ತೆ. ಪ್ರತಿಯೊಂದು ಕಂಪನಿಯ ಪ್ರತಿಯೊಂದು ನೀತಿಗಳು ಅವರಿಗೆ ಅರ್ಥವಾಗೋದ್ರ ಮೂಲಕ ಒಂದು ಒಳ್ಳೆಯ ಒಂದು ಕಂಪನಿ ನಾವಿಲ್ಲಿ ನಡೆಸೋದ್ರ ಮೂಲಕ ಈ ಒಂದು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ತುಂಬ ಎಫೆಕ್ಟಿವ್ ಆಗುತ್ತೆ ಅಂತ ನಾವಿಲ್ಲಿ ಹೇಳೋದು. ನೆಕ್ಸ್ಟ್, ಎಫಿಷಿಯನ್ಸಿ ಇನ್ HR ಆಪರೇಷನ್ಸ್. Streamlined access to information reduces the time spent searching for documents or reinventing processes, allowing HR professionals to focus on strategic initiatives. ಸೊ ಒಂದು ಕರೆಕ್ಟಾಗಿ ಸ್ಟ್ರೀಮ್ಲೈನ್ ಆಗಿ ಒಂದು ಕರೆಕ್ಟ್ ಆರ್ಡರ್ ಆಗಿ ಈಸಿಯಾಗಿ ಇನ್ಫಾರ್ಮೇಷನ್ನ ಆ್ಯಕ್ಸಿಸ್ ಇಲ್ಲಿ ಇರೋದ್ರ ಕಾರಣ ನಾವು ಪ್ರತಿಯೊಂದು ಆ ಒಂದು ಡಾಕ್ಯುಮೆಂಟ್ಸ್ನ ಹುಡ್ಕೋದ್ರಲ್ಲಾಗಿರ್ಬೋದು, ಮತ್ತು ರೀಇನ್ವೆಂಟಿಂಗ್ ಪ್ರೊಸೆಸಸ್ ಅವು ಕರೆಕ್ಟಾಗಿ ಎಲ್ಲಿದೆ, ಯಾವ ರೀತಿ ಇದೆ ಅದು ಮತ್ತೆ ನಾವು ಸ್ಟಾರ್ಟ್ ಮಾಡೋದ್ರಾಗಿರ್ಬೋದು, ಹೊಸದಾಗಿ ನಾವು ಡಾಕ್ಯುಮೆಂಟ್ಸ್ ರೆಡಿ ಮಾಡುವಂಥ ಪ್ರೊಸೆಸ್ನಲ್ಲಿ ಆಗುವಂಥ ಒಂದು ಟೈಮ್ ಏನು ಮಾಡೋದು ಇಲ್ಲಿ ಉಳಿಸ್ಬೋದು. ಇದ್ರ ಮೂಲಕ ಏನಾಗುತ್ತೆ, HR ಪ್ರೊಫೆಷನಲ್ಸಿಗೆ ಬೇರೆ ಒಂದು ಸ್ಟ್ರಾಟಜಿಕ್ ಇನಿಷಿಯೇಟಿವ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಒಂದು ಹೊಸ ಐಡಿಯಾಸ್ನ ಮೇಲೆ ಒಂದು ಫೋಕಸ್ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಜ್ಞಾನ ನಿರ್ವಹಣೆ ಕಾರ್ಯ ಏನಿದೆ ಮಾನವನ ಒಂದು
ಅಭಿವೃದ್ಧಿ ಕಾರ್ಯಗಳಲ್ಲಿ ತುಂಬ ಸರಳವಾಗಿ ಮತ್ತು ಅವರ ಒಂದು ಅಭಿವೃದ್ಧಿಯಲ್ಲಿ ತುಂಬ ಸಹಾಯಕವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು.